ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫಾರ್ ಚಾನಲ್. ಇವತ್ತು ನಾನು ನಿಮಗೆ 30x40 BDA ಸೌತ್ ವೆಸ್ಟ್ ಕಾರ್ನರ್ ಇರುವಂಥ ಡುಪ್ಲೆಕ್ಸ್ ಮನೆಯನ್ನು ತೋರಿಸ್ತಾ ಬಂದಿದ್ದೀನಿ. ಇದು ಇರೋದು ಬನಶಂಕರಿ 6 ಸ್ಟೇಜ್ ಫಸ್ಟ್ ಬ್ಲಾಕ್. ಇದೇ ಬಿಲ್ಡಿಂಗ್ ಸುತ್ತಮುತ್ತ ನಮಗೆ ಟಾರ್ ರಸ್ತೆ ಸಿಗುತ್ತೆ. ಎರಡು ಕಡೆಯೂ 30 ಫೀಟ್ ರಸ್ತೆ ಸಿಗುತ್ತೆ. ಇದು ಸೌತ್ ಆ್ಯಂಡ್ ವೆಸ್ಟ್, ಇದು ವೆಸ್ಟು, ಇದು ಸೌತು. ಕಾರ್ನರ್ ಆಕ್ಷನ್ ಸೈಟ್ ಆಗಿರುತ್ತೆ. ಫ್ರಂಟ್ ಎಲಿವೇಷನ್ನು ವೆಸ್ಟ್ ಫೇಸಿಂದ ಈ ಥರ ಇರುತ್ತೆ. 30x40 BDA ಬನಶಂಕರಿ 6 ಸ್ಟೇಜ್ ಫಸ್ಟ್ ಬ್ಲಾಕ್. ಎರಡು ಕಡೆಯಿಂದನೂ ನಮಗೆ MS ಗೇಟ್ ಸಿಗುತ್ತೆ. ಎರಡು ಕಡೆಯಿಂದನೂ ಕಾರ್ ಪಾರ್ಕಿಂಗ್ ಬೇಕಾದ್ರೆ ಮಾಡ್ಕೋಬಹುದು. ಸೌತ್ ಫೇಸ್ಗೆ ನಮಗೆ 40 ಸಿಗುತ್ತೆ. ಎಲಿವೇಷನ್ ನೋಡ್ತಾ ಇದ್ದೀರಾ. ಆ ಮನೆದು ವಿಡಿಯೋ ಮಾಡಿದ್ದೀನಿ. ಆ ಮನೆ ವಿಡಿಯೋ ಲಿಂಕ್ ಬೇಕನ್ನೋ ಹಾಗಿದ್ರೆ ನನಗೆ ಮೆಸೇಜ್ ಮಾಡಿ, ಲಿಂಕ್ ಶೇರ್ ಮಾಡ್ತೀನಿ. ಓಕೆ, ಇದು ನಮಗೆ ವೆಸ್ಟ್ ಫೇಸಿಗೆ 30 ಬರುತ್ತೆ. ಮನೆ ಮುಂಭಾಗದಲ್ಲಿ ಹೈ ಗೇಜ್ ಮೆಟಲಲ್ಲಿ ಮಾಡಿರುವಂತಹ ಗೇಟ್ ಬರುತ್ತೆ. ವಾಲ್ ಕ್ಲಾಡಿಂಗ್ ಬಂದು ಗ್ರಾನೈಟ್ ಸಿಗುತ್ತೆ. ಇಲ್ಲಿ ನಿಮಗೆ ಹುಲ್ಲು ಹಾಕಿದ್ದಾರೆ. ಈ ಥರ ಎಲಿವೇಷನ್ ಇರುತ್ತೆ. ಒಳಗಡೆ ಹೋಗೋಣ. ಈ ಗೇಟಿಗೆ ಬ್ಯಾಲೆನ್ಸ್ ನಮಗೆ ಇನ್ನೂ ಫಂಡರ್ ಮ್ಯಾಕ್ಸು ಒಂದು ಹಾಕೋದಿದೆ, ಫೈನಲ್ ಮಾಡಿಕೊಡ್ತಾರೆ. ಫುಲ್ ಪಾರ್ಕಿಂಗ್ ಕೊಟ್ಟಿದ್ದಾರೆ ನಮಗೆ. POP ಫಾಲ್ ಸೀಲಿಂಗ್ ಸಮೇತ ಲಿಫ್ಟ್ ಎಲ್ಲ ಇದೆ. ಫ್ಲೋರ್ ಬಂದು ನಮಗೆ ಲಪೋತ್ರ ಗ್ರಾನೈಟ್ ಕೊಟ್ಟಿದ್ದಾರೆ. 4 ಫೀಟು ಹೈಟು ಗ್ರಾನೈಟ್ ಕೊಟ್ಟಿದ್ದಾರೆ. ಎಲೆಕ್ಟ್ರಿಕ್ ಮೀಟರ್ ಅಲ್ಲಿ ಕೊಟ್ಟಿದ್ದಾರೆ. ಇದು ಸ್ಲೈಡಿಂಗ್ ಗೇಟ್ ಆಗಿರುತ್ತೆ. ಹಾಗೆ ಇಲ್ಲಿ ಸ್ಟೇರ್ಕೇಸ್ ಕೆಳಗಡೆ ನಮಗೆ ಕಾವೇರಿ ಪ್ರಾವಿಷನ್ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಕಾಣಿಸ್ತಿದೆಯಲ್ಲ ಅದು, ಇದು ಗ್ಯಾಸ್ ಪ್ರಾವಿಷನ್ನು. ಓನರ್ದು ಕಾರು. ಅಲ್ಲಿ ನಮಗೆ ಬೋರ್ವೆಲ್ ಸಿಗುತ್ತೆ. ಆ ಕಾರ್ ಕೆಳಗಡೆ ಸಂಪ್ ಸಿಗುತ್ತೆ. ಹಾಗೆ ಇಲ್ಲಿ ಒಂದು ಲಿಫ್ಟ್ ಇದೆ. ಒಂದು 4 ಕಾರ್ಗಳು ನಿಲ್ಲಿಸ್ಕೋಬೋದು, ಅಷ್ಟು ಜಾಗ ಇದೆ. ಇಲ್ಲೂ ಸೌತ್ ಫೇಸಿಂದನೂ ನಮ್ಗೆ ಗೇಟ್ ಸಿಗುತ್ತೆ. ಇದು ಓಪನ್ ಡೋರು. ಹಾಗೆ ಇಲ್ಲಿ ನಮ್ಮ ಪಾರ್ಕಿಂಗಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಸಿಗುತ್ತೆ. ಇದು ಒಂದು ಲುಕ್ಕು ಪಾರ್ಕಿಂಗ್ದು. ಗ್ರೌಂಡ್ ಫ್ಲೋರಲ್ಲಿ ಎಲ್ಲ ನೋಡಿದ್ದೀರಾ. ಲಿಫ್ಟ್ ಎಲ್ಲ ಇದೆ. ಮೇಲ್ಗಡೆ ಹೋಗೋಣ. SS ಕೊಟ್ಟಿದ್ದಾರೆ. 304 4 ಫೀಟ್ ವೈಡ್ ಕೊಟ್ಟಿದ್ದಾರೆ. ಲಪೋತ್ರ ಗ್ರಾನೈಟ್ ಕೊಟ್ಟಿದ್ದಾರೆ. ವಾಲ್ ಕ್ಲೈಂಡಿಂಗು ಗ್ರಾನೈಟ್ ಕೊಟ್ಟಿದ್ದಾರೆ. MS ರೇಲಿಂಗ್ಸ್ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ವಾಲ್ ಕ್ಲೈಂಡಿಂಗ್ ನಮಗೆ ಇಟಾಲಿಯನ್ ಮಾರ್ಬಲ್ ಕೊಟ್ಟಿದ್ದಾರೆ. ಮೇಲ್ಗಡೆ ವಿನಿಯರ್ ಶೀಟಲ್ಲಿ ಮಾಡಿರುವಂಥ ಲ್ಯಾಮಿನೇಷನ್. POP ಇಲ್ಲದು ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ. ಇಟಾಲಿಯನ್ ಮಾರ್ಬಲ್ ಅಪೋಸಿಟು. ಇದು ನಮಗೆ ನಾರ್ತ್ ಫೇಸ್ ಮೇನ್ ಡೋರ್ ಬರುತ್ತೆ. ಅದಕ್ಕಿಂತ ಮುಂಚೆ ಮೇಲಿಂದ ಕೆಳಗಡೆ ಲುಕ್ಕು ಈ ಥರ ಇರುತ್ತೆ. ಫುಲ್ ಫಿನ್ಸಿಂಗ್ ಆಗಿರುತ್ತೆ. MS ಕಟಿಂಗ್ ಶೀಟ್ ಸಿಗುತ್ತೆ. ಇದು ನಮಗೆ ನಾರ್ತ್ ಫೇಸ್ ಮೇನ್ ಡೋರ್ ಆಗಿರುತ್ತೆ. ಟೀ ಕುಡ್ಡಲ್ಲಿ ಮಾಡಿರುವಂಥದ್ದು. 8 ಇಂಚಸ್ ವಾಸ್ಕಲ್ಲು. ಚೆನ್ನಾಗಿದೆ. ಒಳಗಡೆ ಹೋಗೋಣ. ಇಟಾಲಿಯನ್ ಫ್ಲೋರು. ಆಪೋಸಿಟ್ ನಮಗೆ ಇಟಾಲಿಯನ್ನಲ್ಲಿ ಪ್ರತಿಯೊಂದು ಮಾರ್ಬಲಲ್ಲೇ ಸ್ಟೇರ್ಕೇಸು ವಾಲ್ ಕ್ಲೈಂಡಿಂಗ್ ಸಿಕ್ಕಿದೆ ವಿತ್ ಲಿಫ್ಟ್ ಇರೋದು ಆಪೋಸಿಟು. ರೈಟ್ ಸೈಡಿಗೆ ಬಿಗ್ ಹಾಲ್ ಸಿಗುತ್ತೆ. ಲೆಫ್ಟ್ ಸೈಡಿಗೆ ಇನ್ನೊಂದು ಚಾಪ್ಟರ್ ಇದೆ, ತೋರಿಸ್ಕೊಡ್ತೀನಿ. ಫಸ್ಟ್ ರೈಟ್ ಸೈಡ್ ಕಂಪ್ಲೀಟ್ ಮಾಡಿಬಿಡ್ತೀನಿ. ಓಕೆ, ನಮಗೆ ಇಲ್ಲಿ ಹಾಲಲ್ಲಿ ಸೇಮ್ ಇಟಾಲಿಯನ್ ಫ್ಲೋರು. ವಾಲ್ ಕ್ಲೈಂಡಿಂಗ್ ಎಲ್ಲ ವಿನಿಯರ್ ಲ್ಯಾಮಿನೇಷನ್ ಇರುವಂತಹ ಶೀಟ್ ವರ್ಕ್ ಸಿಗುತ್ತೆ, ವುಡ್ ವರ್ಕು. ಕ್ರಾಸ್ ವೆಂಟಿಲೇಷನ್ನು. ಸೌತ್ ಆ್ಯಂಡ್ ವೆಸ್ಟಲ್ಲಿ ವಿಂಡೋ ಬರುತ್ತೆ. ಹೆವಿ ಬಿಗ್ ವಿಂಡೋಗಳು ಹಾಕಿದ್ದಾರೆ. ಟೀ ಕುಡ್ಡಲ್ಲಿ ಮಾಡಿರುವಂಥದ್ದು. ಮೇಲ್ಗಡೆನೂ ಅಷ್ಟೇ POP ಫಾಲ್ ಸೀಲಿಂಗ್ ಏನು ಕೊಟ್ಟಿಲ್ಲ ನೋಡಿ, ಎಲ್ಲ ವುಡ್ ವರ್ಕಲ್ಲಿ ಮಾಡಿರುವಂತಹದ್ದು ಫಾಲ್ ಸೀಲಿಂಗ್ ಸಿಗುತ್ತೆ. ಯು ಶೇಪಲ್ಲಿ ಸೋಫಾನ ಹಾಕ್ಕೋಬೋದು. ಸಖತ್ತಾಗಿ ಕಾಣಿಸುತ್ತೆ. ಓಕೆ, ನಾನೀಗ ಆ ವಿಂಡೋ ಹತ್ರ ಹೋಗಿ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ವೆರಿ ಬಿಗ್ ಹಾಲ್ ಅಂತ ಹೇಳ್ಬೋದು. TV ಕ್ಯಾಬಿನೆಟ್ ಆಪೋಸಿಟ್ ಇದೆ. ತುಂಬ ಚೆನ್ನಾಗಿದೆ. ಹಾಗೆ ಈ ಕಡೆ ಪ್ಯಾನ್ ಮಾಡಿ ನೋಡಿದರೆ ನಿಮಗೆ ಕಾಮನ್ ಬಾತ್ರೂಮ್ ಇಲ್ಲಿ ಬರುತ್ತೆ ಒಂದು. ಅದೇನಿದೆಯಲ್ಲ ಸ್ಕ್ವೇರಲ್ಲಿ, ಅದು ಎಂಟ್ರಿ ಮೇನ್ ಡೋರು ಈ ಥರ ಕಾಣಿಸುತ್ತೆ ಇಲ್ಲಿದ್ದ. ಓಕೆ, ಇದಿಷ್ಟು ಹಾಲ್ ಏರಿಯಾ ಆಯಿತು. ಈಗ ಕಿಚನ್ ರೂಮ್ಗೆ ಎಂಟ್ರಿ ಆಗ್ತಾಯಿದ್ದೀನಿ. ವುಡ್ ವರ್ಕಲ್ಲಿ ಮಾಡಿರುವಂತಹ ಆರ್ಚ್ ಸಿಗುತ್ತೆ.
ಇಲ್ಲಿ ಪಿ ಒ ಪಿ ಫಾಲ್ಸ್ ಸೀಲಿಂಗು, ಇಟಾಲಿಯನ್ ಫ್ಲೋರು, ಮಾರ್ಬಲ್ಲು, ಆಲ್ ಸಾಫ್ಟ್ ಡ್ರಾಯರ್ ವಾರ್ಡ್ರೋಬರ್ಗಳು ಸಿಗುತ್ತೆ ಕಿಚನ್ ರೂಮಲ್ಲಿ ನಮಗೆ. ಇದು ಮಾಡ್ಯುಲರ್ ಕಿಚನ್ ಆಗಿರುತ್ತೆ, ಅಕ್ರಾಲಿಕ್ ಶೀಟಲ್ಲಿ ಮಾಡಿರುವಂಥದ್ದು. ಹಾಗೆ ನನ್ನ ಎಡಭಾಗದಲ್ಲಿ ಪೂಜಾ ರೂಮ್ ಬರುತ್ತೆ, ಇಲ್ಲಿ ಸಿಂಕ್ ಬರುತ್ತೆ, ಒಂದು ಹ್ಯಾಂಡ್ ಬೇಸನ್ನು. ಹಾಗೆ ಇಲ್ಲಿ ಏನಿದೆ ಡೈನಿಂಗ್ ಟೇಬಲ್ ಇಟ್ಕೋಬೋದು, 8 ಸೀಟರ್ ಎಷ್ಟಾದರೂ ಇಟ್ಕೋಬೋದು, ಅಷ್ಟು ದೊಡ್ಡ ಜಾಗ ಇದೆ ಇದು. ಇಲ್ಲೂ ಕೂಡ ಪಿ ಒ ಪಿ ಫಾಲ್ಸ್ ಸೀಲಿಂಗ್ ಮಾಡಿಕೊಟ್ಟಿದ್ದಾರೆ. ಓಕೆ, ನಾನೀಗ ದೇವ್ರ ಮನೆನ ತೋರಿಸ್ಬಿಡ್ತೀನಿ. ಓಕೆ, ಪೂಜಾ ರೂಮ್ ನೋಡ್ತಾ ಇದ್ದೀರಾ, ಟೀಕ್ ವುಡ್ಡಲ್ಲಿ ಮಾಡಿರುವಂತಹ ವಾಲ್ ಕ್ಲೈಂಡಿಂಗ್ ಸಿಗುತ್ತೆ ವಿತ್ ಗಣೇಶ. ಒಳಗಡೆ ಹೇಗಿದೆ ತೋರಿಸ್ಕೊಡ್ತೀನಿ. ಓಕೆ, ವೈಟ್ ಮಾರ್ಬಲ್ ಹಾಕಿದ್ದಾರೆ, ಸೂಪರ್, ಇದು ಮಾತ್ರ ಚೆನ್ನಾಗಿದೆ. ವೈಟ್ ಮಾರ್ಬಲ್ಲು, ಇಬ್ಬರು ಕೂತ್ಕೊಂಡು ಪೂಜೆ ಮಾಡೋ ಥರ ಸ್ಪೇಸ್ನ ಬಿಟ್ಟಿದ್ದಾರೆ. ಈ ಕಾರ್ನರಿಂದ ತೋರಿಸ್ಬೇಕನ್ನೋ ಹಾಗಿದ್ರೆ ಕಿಚನ್ ರೂಮ್, ಮಾಡ್ಯುಲರ್ ಕಿಚನ್ ರೂಮ್ ಈ ಥರ ಕಾಣಿಸುತ್ತೆ. ಎರಡು ಕಡೆಯೂ ವಿಂಡೋ ಬರುತ್ತೆ. ಇಲ್ಲಿ ಅಕ್ವಾಗಾರ್ಡ್ ಪಾಯಿಂಟು, ಸಿಮ್ನಿ ಪಾಯಿಂಟಲ್ಲಿ ಆಲ್ ಸಾಫ್ಟ್ ಡ್ರಾಯರ್ ವಾರ್ಡ್ರೋಬರ್ಗಳು, ಓವರ್ ಹೆಡ್ ವಾರ್ಡ್ರೋಬರ್ಗಳು ಕೊಟ್ಟಿರುವಂಥದ್ದು. ಹಾಗೆ ಈ ಕಡೆ ಸೈಡಲ್ಲಿ ತೋರಿಸ್ಬೇಕನ್ನೋ ಹಾಗಿದ್ರೆ ಅಲ್ಲಿ ಓವನ್ನು, ಮಿಕ್ಸರು ಇಡೋದಕ್ಕೆ, ಇಲ್ಲಿ ಫ್ರಿಜ್ ಪಾಯಿಂಟು. ದಿಸ್ ಈಸ್ ಹಾಲ್. ಅಲ್ಲಿ ನಮಗೊಂದು ಯುಟಿಲಿಟಿ ಸಿಗುತ್ತೆ. ಇದು ಡೈನಿಂಗ್ ಹಾಲ್ ಏರಿಯಾ ನೋಡ್ತಾ ಇದ್ದೀರಾ. ಯುಟಿಲಿಟಿ ಇದೆ, ಬನ್ನಿ ಅದೊಂದು ತೋರಿಸ್ಕೊಡ್ತೀನಿ. ಪ್ರತಿಯೊಂದು ವಿಂಡೋ ಆ್ಯಂಡ್ ಶಟರ್ ಏನಿದೆಯಲ್ಲ ಟೀಕ್ ವುಡ್ಡಲ್ಲಿ ಮಾಡಿರುವಂಥದ್ದು, ಆ್ಯಂಟಿಕ್ ಪೀಸಲ್ಲಿ ಮಾಡಿರುವಂತಹ ಹ್ಯಾಂಡಲ್ಗಳು. ಇದು ನಮಗೆ ಯುಟಿಲಿಟಿ ಆಗಿರುತ್ತೆ. ಇಲ್ಲಿ MS ರೇಲಿಂಗ್ಸ್ ಕೊಟ್ಟಿದ್ದಾರೆ, PVC ಫಾಲ್ಸ್ ಸೀಲಿಂಗು. ಇಲ್ಲಿ ನೀವು ಡಿಶ್ ವಾಷರ್ ಅಥವಾ SS ಅಲ್ಲಿ ಬರುವಂತಹ ವಾಷರ್ನ ಇಟ್ಕೋಬೋದು, ಚೆನ್ನಾಗಿದೆ. ಓಕೆ, ಇದು ಫಸ್ಟ್ ಫ್ಲೋರಲ್ಲಿ ಇಷ್ಟಿರುವಂಥದ್ದು. ಕಿಚನ್ ರೂಮಿಂದ ಇಲ್ಲಿಂದ ನಿಂತ್ಕೊಂಡು ತೋರಿಸಿದ್ರೆ ಗೊತ್ತಾಗುತ್ತೆ ನೋಡಿ, ಪೂಜಾ ರೂಮು, ಡೈನಿಂಗ್ ಹಾಲ್ ಏರಿಯಾ. ದಿಸ್ ಈಸ್ ಫಸ್ಟ್ ಫ್ಲೋರ್. ಕವರ್ ಲಿಫ್ಟಾಗಿ ಹೋಗೋಣ. ಈಗ ನಾನು ನಿಮಗೆ ಫಸ್ಟ್ ಫ್ಲೋರಲ್ಲಿದ್ದೆ, ಸೆಕೆಂಡ್ ಫ್ಲೋರಲ್ಲಿ ಕರ್ಕೊಂಡು ಹೋಗ್ತೀನಿ. ಇರಿ, ಲಿಫ್ಟ್ ವರ್ಕ್ ಆಗ್ತಾಯಿದೆ ಆಲ್ರೆಡಿ. ತಣ್ಣಗೆ ಗಾಳಿ ಬರ್ತಾ ಇದೆ. ಸೆಕೆಂಡ್ ಫ್ಲೋರಲ್ಲಿ ಹೋಗ್ತಾ ಇದ್ದೀನಿ. 2 ಬೆಡ್ರೂಮ್ಗಳು ಬರುತ್ತೆ, ಮಾಸ್ಟರ್ ಬೆಡ್ರೂಮ್ಗಳು. ಬನ್ನಿ ನೋಡೋಣ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಪೋಸಿಟ್ TV ಕ್ಯಾಬಿನೆಟ್ ಕಾಣಿಸ್ತಿದೆ. ಫಾಲ್ಸ್ ಸೀಲಿಂಗ್ ಎಲ್ಲ ವಿನಿಯರಲ್ಲಿ ಮಾಡಿರುವಂಥದ್ದು, ವುಡ್ ವರ್ಕಲ್ಲಿ, ಇಟಾಲಿಯನ್ ಮಾರ್ಬಲ್ಲು. ಓಕೆ, ಈಗ ಅಲ್ಲಿ ನಿಂತ್ಕೊಂಡು ಈ ಕಡೆ ತೋರಿಸ್ಕೊಡ್ತೀನಿ. ಎಸ್, ಅದು ಕೆಳಗಡೆಯಿಂದ ಮೇಲೆ, ಇದು ಮತ್ತು ಮೇಲ್ಗಡೆ ಲಿಫ್ಟು ಅಷ್ಟೇ. ಓಕೆ, ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಇದೆ, ಇಲ್ಲೊಂದು ಚಿಲ್ಡ್ರನ್ ಬೆಡ್ರೂಮ್ ಇದೆ. ಎರಡೂ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಮಾಸ್ಟರ್ ಬೆಡ್ರೂಮು ಚೆನ್ನಾಗಿದೆಯಲ್ಲ. ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ ವಿತ್ ಕಾಟ್, ಕಿಂಗ್ ಸೈಜ್ ಕಾಟು ವಿತ್ ಹೈಡ್ರಾಲಿಕ್ ಲಿಫ್ಟು, ರೈಸಿಂಗ್ ಮಾಡ್ಬೋದು. ವಾರ್ಡ್ರೋಬರ್, ಸ್ಲೈಡಿಂಗ್ ವಾರ್ಡ್ರೋಬರ್ಗಳೆಲ್ಲ ನೋಡ್ತಿದ್ದೀರಾ, ವಿನಿಯರ್ ಲ್ಯಾಮಿನೇಷನ್ ಶೀಟಲ್ಲಿ ಮಾಡಿರುವಂಥದ್ದು. 2 ಬಿಗ್ ವಿಂಡೋಗಳು ಬರುತ್ತೆ ವೆಂಟಿಲೇಷನ್ಗೋಸ್ಕರ. ಓಕೆ, ಟಾಪ್ ಟು ಬಾಟಮ್ ವುಡ್ ವರ್ಕ್ ಆಗಿದೆ. ಹಾಗೆ ನಮಗಿಲ್ಲಿ ಡ್ರೆಸ್ಸಿಂಗ್ ಟೇಬಲ್ಲು, ಬಾಲ್ಕನಿ, ಅಟ್ಯಾಚ್ ಬಾತ್ರೂಮು, ಈ ಆಪೋಸಿಟ್ಟು ಕಾಟ್ ಆಪೋಸಿಟ್ಟು TV ಕ್ಯಾಬಿನೆಟ್ಟು. ಓಕೆ, ಇದಿಷ್ಟು ಮಾಸ್ಟರ್ ಬೆಡ್ರೂಮ್ನಲ್ಲಿ ಲುಕ್ ಆಗಿರುತ್ತೆ. ಓಕೆ, ಡ್ರೆಸ್ಸಿಂಗ್ ಟೇಬಲ್ಲು, ಬಾಲ್ಕನಿ, ಅಟ್ಯಾಚ್ ಬಾತ್ರೂಮ್.
ಅಟ್ಯಾಚ್ ಬಾತ್ರೂಮ್ ಕೂಡ ದೊಡ್ಡದಾಗಿ ಕೊಟ್ಟಿದ್ದಾರೆ. ಆಲ್ ವಾಲ್ ಮೌಂಟೆಡ್ ಬರುತ್ತೆ. ಬಾಲ್ಕನಿ ಕೂಡ ದೊಡ್ಡದಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ವೆಸ್ಟ್ ಫೇಸ್ ಬಾಲ್ಕನಿ ಆಗಿರುತ್ತೆ. ಇದು ಆಪೋಸಿಟ್ ಇರೋದು ಹೊಸ ಬಿಲ್ಡಿಂಗು. ಜಸ್ಟ್ 2 ಡೇಸ್ ಬ್ಯಾಕು ಗೃಹ ಪ್ರವೇಶ ಆಗಿದೆ. ವಾಲ್ ಕ್ಲೈಂಡಿಂಗ್ ಎಲ್ಲ ನಮಗೆ ಇಲ್ಲಿ ಗ್ರಾನೈಟ್ ಸಿಗುತ್ತೆ. ಬಾಲ್ಕನಿಯಲ್ಲಿ ವರ್ಕ್ ಇವರು ಚೆನ್ನಾಗಿ ಮಾಡಿದ್ದಾರೆ. ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಈಗ ಆಪೋಸಿಟ್ ಇರೋದು ಚಿಲ್ಡ್ರನ್ ಬೆಡ್ರೂಮು ಅಥವಾ ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ಬೋದು. ಇಲ್ಲೂ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ವಾರ್ಡ್ರೋಬರ್ಗಳು ತುಂಬಿಸಿಟ್ಬಿಟ್ಟವ್ರೆ. ಆಪೋಸಿಟೇ ಟಿ ವಿ ಕ್ಯಾಬಿನೆಟು. ಓಕೆ, ಅಲ್ಲಿ ಡ್ರೆಸ್ಸಿಂಗ್ ಟೇಬಲು, 2 ವಿಂಡೋಗಳು ಬರುತ್ತೆ. ಚೆನ್ನಾಗಿದೆ. ಸೇಮ್ ಹೈಡ್ರಾಲಿಕ್ ಲಿಫ್ಟ್ ಇರುವಂಥದ್ದು ಸ್ಟೋರೇಜ್ಗೋಸ್ಕರ. ಬಾತ್ರೂಮ್ ಇಲ್ಲೇ ಎಲ್ಲೋ ಕೊಟ್ಟಿರ್ತಾರೆ. ಎಸ್ ಮೇಲೆ ಇಲ್ಲಿ ಕೊಟ್ಟಿದ್ದಾರೆ. ಬಾತ್ರೂಮು ಚಿಲ್ಡ್ರನ್ ಬೆಡ್ರೂಮ್. ಬಾತ್ರೂಮ್ ಹೆವಿ ದೊಡ್ಡದಾಗಿದೆ. ಇದೇ ನೀವು ಮಾಸ್ಟರ್ ಬೆಡ್ರೂಮ್ ಮಾಡ್ಕೋಬೋದು ಬೇಕಾದ್ರೆ. ಒಳ್ಳೆ ರೂಮ್ ಥರ ಕೊಟ್ಬಿಟ್ಟವ್ರೆ. ಎಲ್ಲ ವಾಲ್ ಮೌಂಟೆಡ್ ನಮಗೆ ಜಾವರ್ ಫಿಟ್ಟಿಂಗ್ ಬರುತ್ತೆ. ಓಕೆ, ಎಲ್ಲ ನೋಡಿದ್ದೀರಾ. ಡ್ರೆಸ್ಸಿಂಗ್ ಟೇಬಲಲ್ಲಿದೆ. ಚಿಕ್ಕ ಚಿಕ್ಕ ವಿಷಯನೂ ನಿಮಗೆ ತೋರಿಸ್ತಾ ಇರ್ತೀನಿ. ಪದೇ ಪದೇ ರಿಪೀಟ್ ಮಾಡ್ತಾ ಇರ್ತೀನಿ. ಡೋಂಟ್ ಫೀಲ್ ಬ್ಯಾಡ್. ಓಕೆ, ಈಗ 3rd ಫ್ಲೋರ್ ಹೋಗೋಣ. 3rd ಫ್ಲೋರಲ್ಲಿ ಏನಿದೆ ಅಂತ ತೋರಿಸ್ತೀನಿ. ಪ್ಯಾಟರ್ನ್ ಚೆನ್ನಾಗಿ ಕೊಟ್ಟಿದ್ದಾರೆ. ಎಲ್ಲ SS ಇಂದಿದು. ಸೇಮ್ ಇಲ್ಲೂ ಕೂಡ ನಮಗೆ 2 ಬೆಡ್ರೂಮ್ ಸಿಗುತ್ತೆ. ಆಪೋಸಿಟ್ ಟಿ ವಿ ಕ್ಯಾಬಿನೆಟು, ಫಾಲ್ ಸೀಲಿಂಗು ಸಾಕಾಗಿದೆ. ಸೇಮ್ ಟಾಪ್ ಟು ಬಾಟಮ್ ಇಟಾಲಿಯನ್ ಮಾರ್ಬಲ್ ಫ್ಲೋರ್ ಸಿಗುತ್ತೆ. ಚೆನ್ನಾಗಿದೆ ಅಲ್ಲ? ಎಸ್. ಈಗ 3rd ಬೆಡ್ರೂಮು, 3rd ಮಾಸ್ಟರ್ ಬೆಡ್ರೂಮ್. ಪ್ಯಾಟರ್ನ್ ಚೇಂಜ್ ಆಗಿದೆ ಆಲ್ರೆಡಿ. ಇಲ್ಲಿ ನೋಡ್ತಾ ಇದ್ದೀರಾ. ನೈಸ್. ನೀವು ಮನೇಲಿ ಕೂತ್ಕೊಂಡು ಟಿ ವಿಲಿ ಅಥವಾ ಮೊಬೈಲಲ್ಲಿ ನೋಡೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಡೈರೆಕ್ಟಾಗಿ ಬಂದು ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಮನೆ ಚೆನ್ನಾಗಿದೆ. ಇಲ್ಲೇ ಬಂದರೆ ನಿಮಗೆ 3ರಿಂದ 4 ಮನೆ 30-40ಗಳನ್ನ ತೋರಿಸ್ಬೋದು. ಬನ್ನಿ ನೋಡಿ. ಓಕೆ, ಈ ಥರ ಇದೆ ಮಾಸ್ಟರ್ ಬೆಡ್ರೂಮು. ಹೈಡ್ರಾಲಿಕ್ ಲಿಫ್ಟ್ ಇದು ಕೂಡ. ಡ್ರೆಸ್ಸಿಂಗ್ ಟೇಬಲ್ಲು, ಬಾಲ್ಕನಿ, ಅಟ್ಯಾಚ್ ಬಾತ್ರೂಮ್. ಲೈಕ್ ಮಾಸ್ಟರ್ ಬೆಡ್ರೂಮ್, ಬಾತ್ರೂಮ್ ಇದು ಚೆನ್ನಾಗಿದೆ. ಓಕೆ, ಇದು ಬಾಲ್ಕನಿ ಆಗಿರುತ್ತೆ. ಇಲ್ಲಿ ವಾಲ್ ಕ್ಲೈಂಡಿಂಗ್ ಎಲ್ಲ ನಿಮಗೆ ಇಟಾಲಿಯನ್ ಮಾರ್ಬಲ್ನ ಹಾಕಿದ್ದಾರೆ. ಸೂಪರ್. 3ನೇ ಬೆಡ್ರೂಮ್ ತೋರಿಸಿದ್ದೀನಿ. ಈಗ 4ನೇದು ಇದೇನು ನೋಡೋಣ. ಓಕೆ, ಮಾಸ್ಟರ್ ಬೆಡ್ರೂಮೇ. ಇದು 4th ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಕಿಂಗ್ ಸೈಜ್ ಕಾಟು, ಟಿ ವಿ ಕ್ಯಾಬಿನೆಟು, ವಾರ್ಡ್ರೋಬರು, ಕೂಲ್ ಫಾಲ್ ಸೀಲಿಂಗು, ಒಂದು ಡ್ರೆಸ್ಸಿಂಗ್ ಟೇಬಲು, 2 ವಿಂಡೋಗಳು. ಇಲ್ಲೂ ಕೂಡ ನಮಗೆ ಹಿಡನ್ ಟಾಯ್ಲೆಟ್ ಕೊಟ್ಟಿರುವಂಥದ್ದು ಇದೆ. ಸೇಮ್ ಏನು ಕೆಳಗಡೆ ನೋಡಿದ್ರಲ್ಲ ಆ್ಯಸ್ ಇಟ್ ಈಸ್ ಅದೇ ಸೇಮ್ ಬರುತ್ತೆ. ದೊಡ್ಡ ಬಾತ್ರೂಮು, ಟಾಪ್ ಟು ಬಾಟಮ್ 2x4 ಬಟರ್ಫ್ಲೈ ಟೈಲ್ಸ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಓಕೆ, 3rd ಫ್ಲೋರಲ್ಲಿ ಇಷ್ಟೇ ಇರೋದು. ಈಗ
4th ಫ್ಲೋರ್ಗೆ ಹೋಗೋಣ ಬನ್ನಿ. ಅಲ್ಲಲ್ಲಿ ನಿಮಗೆ ಲೈಟಿಂಗ್ ಕೊಟ್ಟಿದ್ದಾರೆ, ಸೆನ್ಸರ್ ಲೈಟ್ ಅಲ್ಲ, 2 in 1 ಅದು. ಇಲ್ಲಿ ನ್ಯಾಚುರಲ್ ಲೈಟ್ಗೋಸ್ಕರ ಸ್ಕೈ ಲೈಟ್ ಕೊಟ್ಟಿದ್ದಾರೆ, ಹಾಗಾಗಿ ಬೆಳಕು ಚೆನ್ನಾಗಿ ಬಂದಿದೆ ಒಳಗಡೆ. ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ 2 ವೇ ಇದೆ, ಈ ಕಡೆ ಒಂದು ರೂಮ್ ಇದೆ. ಇಲ್ಲಿ ನಮಗೆ ವಾಷಿಂಗ್ ಮಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ, ಪ್ಲಗ್ ಪಾಯಿಂಟು, ಔಟ್ಲೆಟು, ಇನ್ಲೆಟು, ವಾಷಿಂಗ್ ಪೌಡರ್ ಇಡೋದಕ್ಕೆ. ಇದು ಲಿಫ್ಟ್ ಮೇಂಟೆನೆನ್ಸ್ ರೂಮು. ಓಕೆನಾ, ಇದು ಈ ಥರ ಇದೆ. ನ್ಯಾಚುರಲ್ ಲೈಟ್, ಸ್ಕೈ ಲೈಟು ಮೇಲಿಂದ ಕೆಳಗಡೆ ಈ ಥರ ಬರುತ್ತೆ. ಇದು ಒಂದು ಪಾರ್ಟಿ ಹಾಲು ಅಥವಾ ಸರ್ವೆಂಟ್ ರೂಮು, ಹೇಗಾದರೂ ಮಲ್ಟಿ ಯೂಸ್ಗೋಸ್ಕರ ಮಾಡಿರುವಂತಹ ರೂಮ್ ಆಗಿರುತ್ತೆ. ಸರಿನಾ? ರೂಮ್ ಕೂಡ ತುಂಬ ದೊಡ್ಡದಾಗಿದೆ. ಸೂಪರ್. ಇಲ್ಲಿ ನಮಗೆ 2x4 ವೆಟ್ರೋಫಿಟ್ ಟೈಲ್ಸ್ ಕೊಟ್ಟಿದ್ದಾರೆ. ಓಕೆ, ಓಪನ್ ಟೆರೆಸ್ಸು. ಈ ಕಡೆ ಸೆರಾಮಿಕ್ ಟೈಲ್ಸ್, ಈ ಕಡೆ ವೆಟ್ರೋಫಿಟ್ ಟೈಲ್ಸ್ 2x4. ಮೇಲ್ಗಡೆ ಗುಡಿಸಲು ಟೈಪ್, ಹಟ್ ಟೈಪಲ್ಲಿರುವಂತಹ ರೂಫಿಂಗ್ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿದೆ. ಓಕೆ, ಇಲ್ಲೂ 2x4 ವೆಟ್ರೋಫಿಟ್ ಟೈಲ್ಸು ವಿತ್ತು ವುಡನ್ ಪ್ಯಾಟ್ರನ್ನು, ಟಫ್ ಆ್ಯಂಡ್ ಗ್ಲಾಸು. ಗಿಡಗಳಿಗೆ ನೀರು ಯಾವಾಗ ಹಾಕಿದ್ರು ಒಣಗೋಗ್ಬಿಟ್ಟಿದ್ದಾವೆ. ಈ ಥರ ಟಾಪ್ ಫ್ಲೋರಲ್ಲಿದೆ. ಈ ಬಿಲ್ಡಿಂಗ್ ವಿಡಿಯೋ ಮಾಡಿದ್ದೀನಿ, ಬೇಕು ಅಂದವರಿಗೆ ಮೆಸೇಜ್ ಮಾಡಿ ಲಿಂಕ್ ಕಳಿಸ್ತೀನಿ. ಬಟ್ಟೆ ಒಣಗಾಕೋದಕ್ಕೆ ಕಂಬಿ ಕೊಟ್ಟಿದ್ದಾರೆ, ಕೈಯಿಂದ ಒಗೆದವರಿಗೆ ಜಾಗ ಮಾಡಿ ಕೊಟ್ಟಿದ್ದಾರೆ, ಕಲ್ಲು ಕೊಟ್ಟಿದ್ದಾರೆ. ಮೇಲ್ಗಡೆ ಹತ್ತೋರಿಗೆ ಏಣಿ ಕೊಟ್ಟಿದ್ದಾರೆ. ಇಲ್ಲಿದ್ದ ಲುಕ್ ಈ ಥರ ಕಾಣಿಸುತ್ತೆ. ಸ್ಪೇಷಿಯಸ್, ಹೆವಿ ದೊಡ್ಡದಾಗಿದೆ. ಮುಂದ್ಗಡೆನೇ ಕರಿಷ್ಮಾ ಹಿಲ್ಸ್ ಫಾರೆಸ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. ಅದು ಇನ್ನೂ ಮೇಲ್ಗಡೆಯಿಂದ ತೋರಿಸ್ತೀನಿ. ಇದು ಬನಶಂಕರಿ 6 ಸ್ಟೇಜು ಫಸ್ಟ್ ಬ್ಲಾಕು. ಸ್ಕೈ ಲೈಟ್ ಅಂತ ಹೇಳಿದ್ನಲ್ಲ, 2 ಕಡೆ ಬರುತ್ತೆ. ನ್ಯಾಚುರಲ್ ಲೈಟ್ ಒಳಗಡೆ ಬರುತ್ತೆ. 1000 ಲೀಟರ್ದು 2 ಸಿಂಟೆಕ್ಸ್ ಬರುತ್ತೆ. ಕೇಬಲ್ ವರ್ಕೆಲ್ಲ ಮಾಡಿಕೊಟ್ಟಿದ್ದಾರೆ. ಸೋಲಾರ್ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ. ಚಿಕ್ಕ ಪುಟ್ಟ ಕೆಲಸ ಪೆಂಡಿಂಗ್ ಇದೆ, ಫೈನಲ್ ಆದರೆ ಮಾಡಿಕೊಡ್ತಾರೆ. ಇದೆಲ್ಲ ತುರಾಳಿ ಫಾರೆಸ್ಟು, ಕರಿಷ್ಮಾ ಹಿಲ್ಸು. ಅದು ಬ್ರಿಗೇಡ್ ಒಮೆಗಾ. ಇದು ಬ್ರಿಗೇಡ್ ಗಾರ್ಡನ್ಸ್, 7 ಗಾರ್ಡನ್ಸ್ ಇದು. ಓಕೆ, ನ್ಯಾಷನಲ್ ಪಬ್ಲಿಕ್ ಸ್ಕೂಲು ಇದು. ನ್ಯಾಷನಲ್ ಪಬ್ಲಿಕ್ ಸ್ಕೂಲ್, RR ನಗರ ದೇವಸ್ಥಾನ ಈ ಕಡೆ. ಆ ದೇವಸ್ಥಾನ ಗೊತ್ತಿರುತ್ತೆ RR ನಗರಿಗೆ. ಓಕೆ, ಇನ್ನೊಂದ್ಸಲ ಡೀಟೇಲ್ಸ್ ಹೇಳ್ತೀನಿ ಗೆಳೆಯರೆ. ಇದು ಬನಶಂಕರಿ 6 ಸ್ಟೇಜ್ ಫಸ್ಟ್ ಬ್ಲಾಕು. ವಾಜರಾಡಿ ಮೆಟ್ರೋ ಸ್ಟೇಷನ್ಗೆ ಅಥವಾ ದೊಡ್ಡಕಲ್ಸಂದ್ರ ಮೆಟ್ರೋ ಸ್ಟೇಷನ್ಗೆ 2 ಕಿಲೋಮೀಟರು ಆಗೋಲ್ಲ, ತುಂಬ ಹತ್ತಿರ ಇದೆ. 30/40 ಸೌತ್ ಈಸ್ಟ್ ಕಾರ್ನರು, BDA. ಪ್ರೈಸ್ ಹೇಳಬೇಕು ಅನ್ನೋ ಹೋಗಿದ್ರೆ 3 CR 39 ಲ್ಯಾಕ್ಸು, 3,39,00,000 ಆಗಿರುತ್ತೆ. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಚಿಕ್ಕ ಪುಟ್ಟ ಮೋಡಿಫಿಕೇಷನ್ ಬೇಕಂದ್ರೆ ಮಾಡಿಕೊಡ್ತಾರಂತ ಹೇಳಿದ್ದಾರೆ. ಇಷ್ಟಪಟ್ಟಿದ್ದಲ್ಲಿ ನನಗೆ ಫೋನ್ ಮಾಡಿ ಕರ್ಕೊಂಡ್ಬಂದು ಮನೇನ ತೋರಿಸ್ತೀನಿ. ಈ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ 30-40 ಅಲ್ಲೊಂದಿದೆ, ಆ ವಿಡಿಯೋ ಬೇಕನ್ನೋರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆ ವಿಡಿಯೋ ಮಾಡಿ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.